ನಾನಿವತ್ತು ಸಿಹಿ ಕುಂಬಳಕಾಯಿಯಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮೀಡಿಯಮ್ ಸೈಜ್ ಕುಂಬಳಕಾಯಿಯನ್ನು ತಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇವಾಗ ಇದನ್ನು ಬಟ್ಟೆನಲ್ಲಿ ಒರೆಸ್ಕೊಂಡು ಒಡ್ಕೊತಾ ಇದ್ದೀನಿ. ಕುಂಬಳಕಾಯಿಯನ್ನು ಕಟ್ ಮಾಡ್ಕೊಳ್ಳಲ್ಲ. ನಮ್ಮ ಮನೇಲಿ ಯಾವಾಗಲೂ ಕುಂಬಳಕಾಯಿಯನ್ನು ಒಡೆದೇ ಉಪಯೋಗಿಸೋದು. ಈ ರೀತಿ ಒಡ್ಕೊಂಡ್ಮೇಲೆ ಇದರಲ್ಲಿರ್ತಕ್ಕಂಥ ಬೀಜನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ಬೀಜಗಳನ್ನೆಲ್ಲ ತೆಗೆದು ಒಂದು ಸೈಡಲ್ಲಿ ಇಡ್ತೀನಿ. ಇದು ಬೇಕು ನನಗೆ ಆಮೇಲೆ. ಈಗ ಕುಂಬಳಕಾಯಿನ ಪೀಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಂಡ್ಮೇಲೆ ಅದರಲ್ಲಿರ್ತಕ್ಕಂಥ ತಿರುಳನ್ನೆಲ್ಲ ತೆಕ್ಕೋತಾ ಇದ್ದೀನಿ. ಕೆಲವರು ಕುಂಬಳಕಾಯಿನ ನಾವು ತಿನ್ನೋದಿಲ್ಲ ಅಂತಾರೆ, ಆದರೆ ಇದು ಒಂದು ಪೌಷ್ಟಿಕ ಆಹಾರ. ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ. ಹಾಗಾಗಿ ಇದು ಒಳ್ಳೆ ಆಹಾರ. ನಾನಿವಾಗ ಎಲ್ಲ ತಿರುಳನ್ನು ತೆಗೆದಾಗಿದೆ. ಇವಾಗ ನಾನು ಕುಂಬಳಕಾಯಿ ಮೇಲಿರ್ತಕ್ಕಂಥ ಸಿಪ್ಪೆನ ಎರ್ಕೊತಾ ಇದ್ದೀನಿ. ಈ ರೀತಿ ಮೇಲಿರೋ ಸಿಪ್ಪೆನೆಲ್ಲ ಎರೆದು ತೆಗೆದುಬಿಡಬೇಕು. ಆ ಸಿಪ್ಪೆ ಸ್ವಲ್ಪ ಒರಟಾಗಿರುತ್ತೆ, ಹಾಗಾಗಿ ಅದನ್ನೆಲ್ಲ ತೆಗೆದುಬಿಡ್ತೀನಿ. ಈಗ ನಾನು ಕುಂಬಳಕಾಯಿನ ಸ್ವಲ್ಪ ಸಣ್ಣಗೆ ತುರ್ಕೊತಾ ಇದ್ದೀನಿ. ತುರಿಯೋ ಮಣೆಯಲ್ಲಿ ಸಣ್ಣಕ್ಕೆ ತುರಿದಿದ್ದೀನಿ. ಇಷ್ಟು ತುರಿಯಾಗಿದೆ. ನಾನಿವಾಗ ಇದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಒಂದು ಬೌಲು ಕುಂಬಳಕಾಯಿ ತುರಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಕುಂಬಳಕಾಯಿ ತುರಿ ಕಾಲು ಭಾಗದಷ್ಟು ಬೆಲ್ಲ ತಗೊಂಡಿದ್ದೀನಿ. ತುಪ್ಪ ತಗೊಂಡಿದ್ದೀನಿ. ಈಗ ನಾನು ಹಲ್ವಾ ಮಾಡೋದಕ್ಕೆ ಮೊದಲಿಗೆ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಬೆಲ್ಲ ಮುಳುಗೋಷ್ಟು ಹಾಕೊಂಡ್ರೆ ಸಾಕು. ಇವಾಗ ಇದನ್ನು ಕಾಯಕ್ಕಿಡ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿ. ಈಗ ಸ್ವಲ್ಪ ಕುದೀತಾ ಇದೆ. ಇದು ಬೆಲ್ಲ ಕರಗ್ತಾ ಇರಲಿ. ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಕೆಂಪುಗಾಗೋ ತನಕ ಹುರ್ಕೊತಾ ಇದ್ದೀನಿ. ಗೋಡಂಬಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪುಗಾಗಬೇಕು. ಈಗ ನಾನು ಸ್ವಲ್ಪ ದ್ರಾಕ್ಷಿಯನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಗೋಡಂಬಿ ಜೊತೆಗೇ ಸೇರಿಸ್ಕೊತಾ ಇದ್ದೀನಿ. ಈಗ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬುತ್ತಾ ಇದೆ, ದುಂಡಗಾಗ್ತಾ ಇದೆ. ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೋತೀನಿ. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ತೆಕ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ 1-2 ಚಿಕ್ಕ ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಈಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಈ ಥರ ಎಲ್ಲ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗಿದು ಕಲರ್ ಚೇಂಜ್ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಇನ್ನೊಂದು 3-4 ಸ್ಪೂನು ತುಪ್ಪ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ. ನಾನು ಮೊದಲಿಗೆ ಬೆಲ್ಲ ಕರ್ಗಕ್ಕಿಟ್ಟಿದ್ನಲ್ಲ, ಬೆಲ್ಲದ ನೀರನ್ನು ಸೋಸ್ಕೊತಾ ಇದ್ದೀನಿ. ಬೆಲ್ಲದ ನೀರನ್ನು ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕುಂಬಳಕಾಯಿ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊತೀನಿ. ನಾನಿವಾಗ ಇದಕ್ಕೆ 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಮೊದಲಿಗೆ ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಇದೆ. ಇವಾಗ ಹಲ್ವಾ ರೆಡಿಯಾಗಿದೆ. ಹದವಾಗಿರ್ತಕ್ಕಂಥ ಹಲ್ವಾ ರೆಡಿಯಾಗಿದೆ.
ನಾನಿದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಹಾಲನ್ನು ಇಷ್ಟಪಡದೇ ಇದ್ದವರು ಈ ರೀತಿ ಹಲ್ವಾ ಮಾಡ್ಕೋಬೋದು. ಈಗ ನಾನು ಉಳಿದಿರ್ತಕ್ಕಂಥ ಹಲ್ವಾಗೆ ಒಂದು ಲೋಟ, ಒಂದು ಮುಕ್ಕಾಲು ಲೋಟ, ಒಂದು ಅಥವಾ ಮುಕ್ಕಾಲು ಲೋಟದಷ್ಟು ಹಾಲನ್ನು ಸೇರಿಸ್ಕೋಬೋದು. ಇದಕ್ಕೆ ಸೇರಿಸ್ಕೊಂಡು ಇದನ್ನು ಮತ್ತೊಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಲಿನ ಅಂಶನೆಲ್ಲ ಕುಂಬಳಕಾಯಿ ಹೀರ್ಕೋಬೇಕು, ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ಹಾಲೆಲ್ಲ ಕಡಿಮೆ ಆಗ್ತಾ ಬರ್ತಿದೆ, ಹದವಾಗ್ತಾ ಇದೆ. ಹಲ್ವಾ ಈಗ ರೆಡಿ ಆಯಿತು. ನಾನು ಕುಂಬಳಕಾಯಿ ಬೀಜನ ಸೈಡಲ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಬಾಣಲೆಗೆ ಹಾಕಿ ಹುರ್ಕೊತಾ ಇದ್ದೀನಿ. ಈ ಕುಂಬಳಕಾಯಿ ಬೀಜವನ್ನು ತಿನ್ನೋದ್ರಿಂದ ನಮಗೆ ಮೆಗ್ನೀಷಿಯಮ್ ಸಿಗುತ್ತೆ ಮತ್ತು ಜಿಂಕ್ ಸಿಗುತ್ತೆ. ಈ ಕುಂಬಳಕಾಯಿ ಬೀಜನ ತಿನ್ನೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ. ಹಾಗಾಗಿ ನಾನು ಕುಂಬಳಕಾಯಿ ಬೀಜನೂ ಕೂಡ ವೇಸ್ಟ್ ಮಾಡ್ದಲೇ ಈ ರೀತಿ ಉಪಯೋಗಿಸ್ಕೊತೀನಿ. ಈಗ ಕುಂಬಳಕಾಯಿ ಬೀಜ ಎಲ್ಲ ತಣ್ಣಗಾಗಿದೆ, ಚೆನ್ನಾಗಿ ಸುಲಿಯೋಕ್ಕೆ ಬರ್ತಾ ಇದೆ. ಈ ರೀತಿ ಕುಂಬಳಕಾಯಿ ಬೀಜನ ಹುರಿದು ಸುಲ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಮಾಡಿರ್ತಕ್ಕಂಥ ಈ ಕುಂಬಳಕಾಯಿ ಹಲ್ವಾ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.